ಭಾಗವಹಿಸಿದೆ. ಅಭಿಮಾನದಿಂದ ಇವತ್ತೆಲ್ಲರೂ ಬಂದಿದ್ದೀರಿ. ನಿಮ್ಮ ಅಭಿಮಾನಕ್ಕೆ ನಾವು ಋಣಿಯಾಗಿದ್ದೀವಿ. ಈ ಅಭಿಮಾನದ ಭಾಗವಾಗಿ ಇವತ್ತು ಶಾಂತಿಯುತವಾಗಿ ಮೆರವಣಿಗೆ ಮೂಲಕ ದಯಮಾಡಿ ಇಲ್ಲಿ ಇಂಥವರೆಲ್ಲರೂ ಹಿಂದೆ ಬರ್ರಿ. ಈ ಬ್ಯಾನರ್ ಹಿಂದೆ ಬರ್ಬೇಕಾಗಿ ವಿನಂತಿಸ್ಕೊಳ್ತೇನೆ. ದಯಮಾಡಿ ಎಲ್ಲರೂ ಬ್ಯಾನರ್ ಹಿಂದೆ ಬರ್ರಿ. ಬಿಜಾಪುರ ಜಿಲ್ಲಾ ಸಮಸ್ತ ಗಾಣಿಗ ಸಮಾಜ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಇವತ್ತಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಮುಖ್ಯ ಉದ್ದೇಶ ಏನೆಂದರೆ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿಯವರು ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರು, ಮೇಧಾವಿಗಳು, ಚಾಣಕ್ಯ ನಾಯಕರು ಆದಂಥ ಲಕ್ಷ್ಮಣ ಸವದಿಯವರು ಇಲ್ಲಿಯವರೆಗೆ ನಮ್ಮ ಸಮಾಜದಲ್ಲಿ ಸ್ವಾತಂತ್ರ್ಯ ನಂತರ ನಮ್ಮ ಸಮಾಜದಲ್ಲಿ ಯಾವೊಬ್ಬ ಶಾಸಕರಿಗೂ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಈಗಾಗಲೇ ಅವರು ಹೇಳಿದ್ದಾರೆ. ದಯಮಾಡಿ ಅವರಿಗೆ ಈ ಒಂದು 2ನೇ ಹಂತದ ಒಂದು ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ಸಿಗಬೇಕು. ಒಂದು ವೇಳೆ ಸಿಗದೇ ಇದ್ದರೆ ನಾವು ಸಮಾಜದಿಂದ ಅವರಿಗೆ ಒಂದು ತಿಳುವಳಿಕೆ ಏನು ಕೊಡ್ತೇವೆ ಎಂದರೆ, ಸಮಾಜಕ್ಕೆ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ ಅಲ್ಲ. ಪ್ರತಿಯೊಂದು ಪಕ್ಷಕ್ಕೆ, ಪ್ರತಿಯೊಂದು ವ್ಯಕ್ತಿಗೆ ಸಮಾಜ ಮುಖ್ಯ. ಇದನ್ನು ನಾವು ಮುಂದಿನ ಹಂತದಲ್ಲಿ ಒಂದು ವೇಳೆ ಅವರಿಗೆ ಸಚಿವ ಸ್ಥಾನ ಸಿಗದೇ ಇದ್ದರೆ ನಾವು ಸಮಸ್ತ ಗಾಣಿಗ ಅದರ ಬಗ್ಗೆ ನಾವು ಕೂಲಂಕಷ ವಿಚಾರ ಮಾಡಿ ಮುಂದಿನ ರಾಜ್ಯಾದ್ಯಂತ ಇದೊಂದು ಹಮ್ಮಿಕೊಳ್ಳುತ್ತೇವೆ. ಉಗ್ರವಾದ ಒಂದು ಪ್ರತಿಭಟನೆ ನಡೆಸಲಾಗುವುದು. ಅವರಿಗೆ ಏನೇ ಕಂಡೀಷನಲ್ಲಿ ಸಚಿವ ಸ್ಥಾನ ಸಿಗಬೇಕಂತ ನಮ್ಮ ಒಂದು ಕಳಕಳಿ ಆಗ್ರಹ. ನನ್ನ ಹೆಸರು BB ಪಾಸೋಡಿ, ಬಿಜಾಪುರ ಜಿಲ್ಲಾ ಗಾಣಿಗ ಸಮಾಜ ಅಧ್ಯಕ್ಷ. ಅಂತರದಿಂದ ಆರಿಸಿ ಬಂದಂಥವ್ರು ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು. ಅದರ ಜೊತೆಗೆ ಭದ್ರಾವತಿಯಿಂದ ಶ್ರೀಯುತ BK ಸಂಗಮೇಶ್ ಅವರು ಬಂದಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ನೀಡಬೇಕು ಅಂತೇಳಿ ಆಗ್ರಹಿಸ್ತಕ್ಕಂಥ ಈ ಸಭೆ. ಯಾಕೆ ನಾವು ಇಷ್ಟೊಂದು ಸಂಖ್ಯೆಯಲ್ಲಿ ಜನರು ಸೇರಿಕೊಂಡು ಮನವಿಯನ್ನು ಮಾಡ್ಕೊಳ್ತೇವೆ ಅಂದರೆ, ಸ್ವತಂತ್ರ ಸಿಕ್ಕು 8 ದಶಕಗಳಾದವು. ಅಂದರೆ 80 ವರ್ಷಗಳು ಕಳೆದರೂ ಸಹ ಗಾಣಿಗ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಇದು ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಪಕ್ಷದಲ್ಲಿ ಅನ್ಯಾಯವಾಗ್ತಕ್ಕಂಥದ್ದು ಅವ್ರ ಗಮನಕ್ಕೆ ಬರ್ತದೋ ಇಲ್ಲೋ ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಜಿಲ್ಲೆಯ ಗಾಣಿಗ ಸಮಾಜದ ಮುಖಂಡರು ಮಾತ್ರ, ನಾವು ಕಾರ್ಯಕರ್ತರಿಗೆ ಕರೆ ಕೊಟ್ಟಿಲ್ಲ, ಒಂದು ಗ್ರಾಮದಿಂದ ಒಬ್ಬರು ಇಬ್ಬರು ಮುಖಂಡರು ಬಂದಿದ್ದಾರೆ. ಇವತ್ತು 5,000 ಜನ ಸೇರಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಲ್ಲಿ, ಹಿಂದಿನ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಲ್ಲಿ, ಮತ್ತು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಹುದ್ದೆಯಲ್ಲಿ ನಾಳೆ ಅಲಂಕರಿಸ್ತಕ್ಕಂಥ ಶ್ರೀಯುತ ವಿಧಾನ ಪರಿಷತ್ ಸದಸ್ಯರಾದ BK ಹರಿಪ್ರಸಾದ್ ಸಾಹೇಬರಲ್ಲಿ, ಅಷ್ಟೇ ಅಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಅವರು ನಮ್ಮ ಪಕ್ಕದ ಜಿಲ್ಲೆ ಗುಲ್ಬರ್ಗದವರು. ಅವರಿಗೆ ಲಕ್ಷ್ಮಣ್ ಸವದಿ ಅವರ ಶಕ್ತಿ ಏನಂತ ಗೊತ್ತಿದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ಗೆ ಬರೋದರಿಂದ ಸುಮಾರು 20ರಿಂದ 25 ಜನ ಶಾಸಕರಾಗಲಿಕ್ಕೆ ಸಾಧ್ಯ ಅಂತೇಳಿ ಅವರೇ ನನ್ನ ಮುಂದೆ ಹೇಳ್ಕೊಂಡಿದ್ದು ನನಗೆ ಉದಾಹರಣೆ ಇದೆ. ಇವತ್ತು ಇಂಡಿ ಇರ್ಬೋದು, ಜೇವರ್ಗಿ ಇರ್ಬೋದು, ಕೊಪ್ಪಳ ಇರ್ಬೋದು, ಬಾದಾಮಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಹೇಳ್ಕೊತ ಹೋದರೆ ಸಾಕಷ್ಟು ಕ್ಷೇತ್ರಗಳಲ್ಲಿ, ಇವತ್ತು ಬಬಲೇಶ್ವರ ಇರ್ಬೋದು, ಇವತ್ತು ಇಂಥ ಅನೇಕ ಕ್ಷೇತ್ರಗಳಲ್ಲಿ ಲಕ್ಷ್ಮಣ್ ಸವದಿ ಅವರು ಬಂದಿದ್ದರಿಂದ ನಮ್ಮ ಗಾಣಿಗ ಸಮಾಜ ಅಥವಾ ಲಕ್ಷ್ಮಣ್ ಸವದಿ ಅವರ ಅಪಾರ ಅಭಿಮಾನಿಗಳು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡೋದು. ಇದಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿ. ಇವತ್ತು ನಾವು ಇಷ್ಟೇ ಕೇಳ್ಕೊಳ್ತಾ ಇದ್ದೇವೆ, ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ 80 ವರ್ಷಗಳಿಂದ ಒಂದು ಸಮಾಜಕ್ಕೆ ನೀವು ಗುರುತಿಸಿಲ್ಲ ಅಂದರೆ ಇದು ಅನ್ಯಾಯವಾಗ್ತದೆ. ನೀವು ಗುರುತಿಸಬೇಕು. ಶ್ರೀಯುತ ಲಕ್ಷ್ಮಣ್ ಸವದಿ ಅವರಿಗೆ ಮಂತ್ರಿ ಮಾಡೋದು ಅಷ್ಟೇ ಅಲ್ಲ, ಉಪಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ.